ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ತಮಿಳ್ನಾಡಲ್ಲಿದ್ದೀನಿ. ತಮಿಳ್ನಾಡಲ್ಲಿರೋ ಒಂದು ತಗ್ಗಟ್ಟಿ ಅಂತ ಒಂದು ಊರಲ್ಲಿದ್ದೀನಿ. ಇದು ಹೊಗೆನಕಲ್ಗೆ ಹೋಗ್ತಾರಲ್ಲ, ಅಲ್ಲಿರುವಂಥ ಊರಿದು. ಕನಕಪುರದಿಂದ ಒಂದು 30 ಕಿಲೋಮೀಟರ್ ಆಗ್ತದೆ. ಇಲ್ಲಿ ನಾನು ಹಿಂದೆ ಕಾಣ್ತಿದೆಯಲ್ಲ ಬೆಟ್ಟ, ಇಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮತ್ತು ಈ ಊರಲ್ಲಿರೋ ಎಲ್ಲ ಜನಕ್ಕೂ ಕನ್ನಡ ಬರುತ್ತೆ. ಸೊ ಯಾಕೆ ಅಂದರೆ ಅದು ಬಾರ್ಡ್ರ್ ಆಗಿರೋದ್ರಿಂದ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಮತ್ತು ಈ ಶಿವನ ದೇವಸ್ಥಾನ ಅಂತ ಹೇಳೋನಲ್ಲ, ಇಲ್ಲಿ ಎಳ್ನೀರು ಹಾಕಿ ದೀಪನ ಹಚ್ತಾರೆ. ಅದ್ರ ಇತಿಹಾಸನ ಅಲ್ಲೇ ಹೋಗಿ ತಿಳ್ಕೊಳ್ಳೋಣ ಏನು ಅನ್ನೋದನ್ನ. ಓಕೆ, ಬನ್ನಿ. ಬೆಟ್ಟದ ದಾರಿ ಇದು. ಬೇಸಿಗೆ ಆಗಿರೋದ್ರಿಂದ ಎಲ್ಲ ಒಣಗೋಗೈತೆ, ಬಿದ್ರೂ ಜಾಸ್ತಿ ಐತೆ. ಬಿದ್ರಿರೋ ತಾವು ಆನೆಗಳು ಇರ್ತದೆ, ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ನೋಡಿ, ಆ ಬೆಟ್ಟದಿಂದ ಮೇಲೆ ಬಂದರೆ ಇಲ್ಲಿ ಆ ಕಡೆ ಹಳ್ಳಿಗೆ ಹೋಗ್ತದೆ, ಈ ಕಡೆನೂ ಹಳ್ಳಿಗೆ ಹೋಗ್ತದೆ. ಇಲ್ಲಿ ಬೋಲ್ಡ್ ಹಾಕಿದ್ದಾರೆ, ಬಟ್ ತಮಿಳಲ್ಲಿ ಇದೆ. ಅದು 4 ಕಿಲೋಮೀಟ್ರ್ ಅಂತಿದೆ. ಈ ಕಡೆ ಹೋದರೆ ದೇವಸ್ಥಾನ. ಓಕೆ, ಹೋಗೋಣ ಬನ್ನಿ. ನೋಡಿ, ನಾವು ಬಂದಿದ್ದು ರೋಡ್ ಇದು, ಚಿಕ್ಕ ರೋಡ್. ನೋಡಿ, ಅದೇ ರೋಡಲ್ಲಿ ಬಂದರೆ ಈ ಕಡೆಗೆ ಹೋದರೆ ಮಠಕ್ಕೆ ಹೋಗುತ್ತೆ. ಇಲ್ಲಿದೆ ನೋಡಿ, ಎಳೆನೀರಿನಲ್ಲಿ ದೀಪ ಉರಿಯುವ ಗದ್ದುಗೆ ಶ್ರೀ 101 ಸ್ವಾಮಿ ಮಠ. ನೋಡಿ, ಈ ಕಡೆ ಇದು ಮಣ್ಣು ರೋಡ್ ಹೋಗುತ್ತೆ, ಇಲ್ಲಿ ಹೋಗ್ಬೇಕು. ಓಕೆ, ಹೋಗೋಣ ಬನ್ನಿ. ಓಕೆ, ದೇವಸ್ಥಾನದ ಹತ್ರ ಬಂದೆ, ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ, ಕೆಳಗಡೆ ಕಾಣ್ತಿದ್ದಿಲ್ಲ, ಅದೇ ದೇವಸ್ಥಾನ. ಹೋಗೋಣ ಬನ್ನಿ. ನೋಡಿ, ಕಾಡು ಮಧ್ಯೆ ಇರುವಂಥ ದೇವಸ್ಥಾನ ಇದು. ಎಷ್ಟು ವರ್ಷದಿಂದ ಇದು ದೇವಸ್ಥಾನದ ಇತಿಹಾಸ? 860 ವರ್ಷದ ಇತಿಹಾಸ ಇದಕ್ಕೆ. ತಮಿಳ್ನಾಡಿಗೆ ಸೇರುತ್ತವೆ ಇದು. ಬಟ್ ಇಲ್ಲಿ ಎಲ್ಲ ಕನ್ನಡ ಮಾತಾಡ್ತಾರೆ. ಊರ ಜನನೂ ಕನ್ನಡ, ಹಳ್ಳಿ ಜನನೂ ಕನ್ನಡ ಮಾತಾಡ್ತಾರೆ. ಅಲ್ಲಿ ಉರಿತಿರೋ ದೀಪ ಎಳ್ನೀರಲ್ಲಿ ಹಚ್ಚಿರೋದ? ಇದೇನು ದೀಪಕ್ಕೆ ಹಾಕುತ್ತಾ ಅವು? ದೀಪಕ್ಕೆ ಹಾಕೋದು. ಪೂರ್ತಿ ಎಳ್ನೀರೇ ಹಾಕಿ ಇದು ಮಾಡೋದು? ದೀಪಕ್ಕೆ ಎಳ್ನೀರೇ ಹಾಕೋದು. ಈಗ ಎತ್ತಿ ದೀಪ ಇದಕ್ಕೆ ಹಾಕ್ತೀರಾ, ದೀಪಕ್ಕೆ ಹಾಕ್ತೀರಾ? ಎಳ್ನೀರಿನ ಕುಡಿಕಿಲ್ರ ಏನಿಲ್ರ, ದೀಪಕ್ಕೆ ಹಾಕೋದ್ರಿ. ಇಲ್ಲ, ಈ ನೀರನ್ನೆಲ್ಲ ಗಲೀಜು ಮಾಡಿಬಿಟ್ರು, ಕೈ ತೊಳೆಯೋದು, ಕಾಲು ತೊಳೆಯೋದು ಇದೆಲ್ಲ ಮಾಡಿಬಿಟ್ರು. ನಮಗೆ ನೀರನ್ನ ಹಾಕಿ ದೀಪ ಹಚ್ಚಿ ಕುಡಿದು ಅಂದಾಗ ಏನು ಮಾಡೋದು ಅಂತ ಅವ್ರು ಯೋಚನೆ ಮಾಡೋ ಟೈಮ್ನಲ್ಲಿ ಕೋಕೋನಟ್ ಎಳ್ನೀರು ಯಾರು ಕೈ ಮುಟ್ಟಲ್ಲ, ಯಾರನ್ನ ಏನು ಮಾಡೋಂಗಿಲ್ಲ. ಅವಾಗ ಅದನ್ನ ತಂದು ಅವಾಗಿಂದ ದೀಪಕ್ಕೆ ಕೋಕೋನಟ್ ಆಗ್ತಾ ಇರುತ್ತೆ. ಈಗ ನೀನು ತಂದು ಆಗ್ತಾಯಿಲ್ಲ, ಎಳ್ನೀರು ನೋಡಿದಿಲ್ಲ. ಎಳ್ನೀರು ಇವತ್ತಿನ ಇದರಿಂದ ಇನ್ನೂವರೆಗೂ ಎಳ್ನೀರೇನೆ ದೀಪ ಕಂಟಿನ್ಯೂ ಆಗಿ ಉರಿತಾ ಇರ್ತದೆ. ನಾವು ಈಗ ಏನಾದ್ರು ಊಟ ಮಾಡಿದಾಗ ಒಳಗಡೆ ಜಲರಸ ಇದೆ, ಯಾರಿಗೂ ಕಾಣಿಸ್ತಾ ಇಲ್ಲ. ಅದು ಮನೆ ನಾಲಿಗೆಗೆ ಬಂದಾಗ ಇಲ್ಲ ಕಹಿ ಸಿಹಿ ಅಂತ ಇರ್ತದೆ. ಆ ಥರ ದೈವ ಭಕ್ತಿ ಅಂತಕ್ಕಂಥ ನಾಡಿನಲ್ಲಿ ಇಲ್ಲ. ನಾಡಾಗಿರಿದ್ರೆ ಮದುವೆ ಮೀನಾಕ್ಷಿ ಯಾವುದೋ ಒಂದು ದೇವಸ್ಥಾನ ಬೆಳೆಸ್ದಂಗೆ ಬೇಕಾದಷ್ಟು ಬೆಳಿಬೋದಂಗೆ ಬೆಳೀತಾರೆ. ಇಲ್ಲ ಯಾರು ಭಗವಂತನ ಹುಡಿಕೊಂಡು ಬರ್ತಾರೆ, ಅಯ್ಯಪ್ಪನ ಹುಡಿಕೊಂಡೋದಂಗೆ ಯಾರು ಹುಡಿಕೊಂಡು ಬರ್ತಾರೆ, ಅವ್ರ ಮುಂದ್ಗಡೆ ಜ್ಯೋತಿ ಸ್ವರೂಪದಲ್ಲಿ ಇವತ್ತೂ ಹುಡಿತಾ ಇರ್ತೀವಿ. ಒಂದೇನೇ ದೃಷ್ಟಾಂತರ, ಮೈ ಮೇಲೆ ಬರೋದು, ಕೈ ಮೇಲೆ ಬರೋದು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಯಾರೇ ಭಗವಂತನ ಹುಡಿಕೊಂಡು ಬರ್ತಾರೆ, ಒಬ್ಬನೇ ಬಾ, 100 ಜನ ಬಾ, 500 ಜನ ಬಾ, ನಿತ್ಯ ದಾಸೋಹ ಅಲ್ಲ. ನಿಮ್ಮ ಏನು ಮಾಡ್ತಾರೆ ಅಂದರೆ, ಯಾರನ್ನ ಹತ್ರ ಹೋದ್ರೆ ಅಕ್ಕಿ ಬೇಳೆ ಅದೆಲ್ಲ ಕೊಡ್ತಾ ಇರ್ತಾರೆ. ನಾವು ಬಂದಂಥ ಭಕ್ತಾದಿಗಳು ಈ ಥರ ಪ್ರಸಾದ ಮಾಡಿ
ದಿನನಿತ್ಯ ದಾಸೋಹ ನಡೆಸ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಯಾರೇ ಬಂದ್ರೂ ನಮ್ಮ ಅಣ್ಣ ತಂದಿದೆ. ನಮ್ಮ ಫೋನ್ ನಂಬರು 9488750266. ಈ ನಂಬರ್ ಯಾರೇ ಕರೆ ಮಾಡಿದ್ರು ಅಂತ ಕರೀತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.